ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ದುಡ್ಡನ್ನು ಕೊಡಬೇಕಾದ್ರೆ ಯಾವ ಸಂಖ್ಯೆಯನ್ನು ಹೇಳಿಬಿಟ್ಟು ಕೊಡಬೇಕಂತ ತಿಳ್ಕೊಂಡ್ಬಿಟ್ಟು ರೆಮಿಡಿಯನ್ನು ಕೊಡ್ತೀನಿ. ಮಾರ್ಕೆಟ್ಗೆಲ್ಲ ಹೋದಾಗ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಾ, ಒಂದಷ್ಟು ಸರ್ವಿಸ್ಗಳನ್ನು ಪಡ್ಕೊಳ್ತಿರ್ತೀರಾ. ಆವಾಗ ನಾವು ಅದರ ಬದಲಾಗಿ ರಿಟರ್ನ್ ಆಗಿ ಮನಿಯನ್ನು ಕೊಡಬೇಕಾಗತ್ತೆ, ಅಂದರೆ ದುಡ್ಡನ್ನು ಕೊಡಬೇಕು. ನಿಮಗೆ ವಸ್ತು ಬೇಕಾದಾಗ ದುಡ್ಡನ್ನು ಕೊಡ್ತಿರ್ತೀರಾ. ಬಟ್ ಇಷ್ಟೊಂದು ದುಡ್ಡು ಕೈಯಿಂದ ಹೋಗ್ತಾ ಇರತ್ತಂದರೆ ಅನ್ನೆಸರಿ ಎಕ್ಸ್ಪೆಂಡಿಚರ್ ಆಗ್ತಾ ಇರತ್ತೆ. ಮತ್ತು ಎಲ್ಲ ಅಕೌಂಟ್ ಖಾಲಿ ಆದಂಗೆ, ಪರ್ಸ್ ಎಲ್ಲ ಖಾಲಿ ಆದಂಗೆ ಅಂತ ಅನಿಸುವಂಥ ಮನೋಭಾವನೆ ಬರ್ತಾ ಇರುತ್ತೆ ಮನಸ್ಸಿನಲ್ಲಿ. ಆ ಟೈಮಲ್ಲಿ ನೀವು ಒಂದಷ್ಟು ದುಡ್ಡನ್ನು ಕೊಡ್ತಿರ್ಬೇಕಾದ್ರೆ ಕೈಯಲ್ಲಿ ದುಡ್ಡನ್ನು ಹಿಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಚಾಂಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ದುಡ್ಡು ಕೊಡ್ತಾ ಇದ್ದೀನಿ ಅಷ್ಟು ನನಗೆ ಮತ್ತೆ ರಿಟರ್ನ್ ಬರಲಿ ಅಂತ ತಿಳ್ಕೊಂಡ್ಬಿಟ್ಟು ಯೂನಿವರ್ಸ್ಗೆ ಮತ್ತು ದೇವರಿಗೆ ಪ್ರೇ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ ಮನಸ್ಸಿನಲ್ಲಿ. 708708 ಈ ನಂಬರನ್ನು 3 ಬಾರಿ ಹೇಳಿಬಿಟ್ಟು ನೀವು ಯಾರ ಕಡೆಯಿಂದ ವಸ್ತುಗಳನ್ನು ತೊಗೊಂಡಿರ್ತೀರಾ ಅಥವಾ ಯಾರಿಗಾದರೂ ಸರ್ವಿಸ್ ಚಾರ್ಜಸ್ ಕೊಡ್ತಿರ್ತೀರಾ, ಈ ರೀತಿ ನಂಬರನ್ನು ಹೇಳಿಬಿಟ್ಟು ಕೊಡೋದ್ರಿಂದ ನೀವು ಕೊಟ್ಟಂಥ ದುಡ್ಡು ನಿಮಗೆ ಇಮಿಡಿಯೇಟಾಗಿ ನಿಮಗೆ ಬಂದ್ಬಿಡುತ್ತೆ. ಯಾವುದೋ ಒಂದು ಮೂಲದಿಂದ ಅದು ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಈ ರೆಮಿಡಿಯನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.